ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ಆಚಾರ್ಯ ಭವರೋಗ ಶರಣಾದ ಬಸವ ಮಹಾಗುರುವಿಗೆ. ವಿಶ್ವಗುರು ಮಹಾಮನ್ಮಥವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಿಷ್ಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಮಹಾದೇವಿ ಅಕ್ಕ ಕೂಡಲ ಸಂಗಮ, ಕಪ್ಪಡಿ ಸಂಗಮದಲ್ಲಿ ಅತ್ಯಂತ ಸಂತೋಷದ ದಿನಗಳನ್ನು ಕಳೆದ ಬಸವಣ್ಣನವರ ಸ್ಮರಣೆಯಲ್ಲಿ ಆ ಸಂಗಮದ ಕಣಕಣವು ಪವಿತ್ರವಾಗಿದೆ ಎನ್ನುವ ರೋಮಾಂಚನ ಭಾವ ಪುಳಕಿತಗೊಳಿಸ್ತಾ ಇರುತ್ತೆ ಮಹಾದೇವಿ. ಹಾಗೆ ಮುಂದೆ ಬಾಗೇವಾಡಿ, ಇಂಗಳೇಶ್ವರ, ಮಡಿವಾಳ ಮಾಚಿದೇವರ ಹಿಪ್ಪರಿಗೆ, ಅದು ಹಿಪ್ಪರಿಗಿಂತ ಇತ್ತು, ದೇವರ ಹಿಪ್ಪರಿಗೆ ಅವನ್ನೆಲ್ಲ ದಾಟ್ತಾ 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 ಕಲ್ಯಾಣದ ಕಡೆಯ ಬಾಗಿಲು, ಅಥವಾ ಈ ಕಡೆಯಿಂದ ಹೋದ ಕಲ್ಯಾಣ ಮೊದಲ ಬಾಗಿಲು, ದಕ್ಷಿಣಕ್ಕೆ ಕಲ್ಯಾಣದ ಮೊದಲ ಬಾಗಿಲು, ಕಲಬುರಗಿಗೆ ಬರ್ತಾ ಇದ್ದೀವಿ. ಅವಾಗಿನ್ನೂ ಶರಣಬಸಪ್ಪನವರು ಹುಟ್ಟಿರಲಿಲ್ಲ. ಶರಣಬಸಪ್ಪನವರು 17ನೇ ಶತಮಾನ. ಬಸವಣ್ಣನವರ ಹೆಸರ ಮೇಲೆ ಅವರಿಗೆ ಶರಣಬಸವೇಶ್ವರ ಅಂತ ಬಂದಿತ್ತು. ಅಲ್ಲಿ ಹತ್ತಿರಕ್ಕೆ ಹೋದಾಗೆ ಮಡಿವಾಳ ಮಾಚಿದೇವರ ಒಂದು ವಚನ ಸ್ಮರಣೆಗೆ ಬರುತ್ತೆ ಮಹಾದೇವಕ್ಕನಿಗೆ. ಎತ್ತೆತ್ತ ನೋಡಿದಳತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಳೆ ಲಿಂಗವೆಂಬ ಪಂಚನ, ಒತ್ತಿ ಹಿಂಡಿದಳೆ ಭಕ್ತಿ ಎಂಬ ರಸವಯ್ಯ. ಈ ವಚನ ಸತ್ಯ ಅಂತ ಅನ್ಸುತ್ತೆ. ಹತ್ತಿರ ಹೋದ ಹಾಗೆಲ್ಲ ಎಲ್ಲೆಲ್ಲೂ ಲಿಂಗ, ಪ್ರತಿಯೊಂದು ಊರಿನಲ್ಲಿಯೂ ಲಿಂಗಧಾರಿಗಳು ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸುತ್ತಾರೆ. ಅಲ್ಲಲ್ಲಿ ಕಾವಿಧಾರಿಗಳಾದಂತಹ ಬೇರೆ ಬೇರೆ ವೃತ್ತಿಯ ಜಂಗಮರು ಭೇಟಿ ಆಗ್ತಿರ್ತಾರೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತಿರ್ತಾರೆ. ಮಹಾದೇವಿ ಅಕ್ಕನ ನಿಲವನ್ನು ಕಂಡು ಅವರು ಪುಳಕಿತರಾಗ್ತಿರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ನೋಡಿ ಬಸವಣ್ಣನವರು ಎಂಥ ರಾಜ್ಯ ಕಟ್ಟಿದ್ರು. ಅವಾಗ
ಎತ್ತೆತ್ತ ನೋಡಿದಳತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಳೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಳೆ ಭಕ್ತಿ ಎಂಬ ಬಸವಯ್ಯ. ಈಗ ನಮ್ಮ ರಾಜಕಾರಣಿಗಳು ರಾಜ್ಯ ಕಟ್ಟಿದ್ದಾರೆ. ಎತ್ತೆತ್ತ ನೋಡಿದಳತ್ತತ್ತ ಸಿನಿಮಾವೆಂಬ ಬಳ್ಳಿ, ಹೌದಿಲ್ಲ? ಎತ್ತಿ ನೋಡಿದರೆ ವಿಕಾರದ ಗೊಂಚಲು, ಒತ್ತಿ ಹಿಂಡಿದಡೆ ಯಾವ್ಯಾವುದೋ ರಸವಯ್ಯ. ಇಂತಹ ಸಾಮ್ರಾಜ್ಯ ನಮ್ದು, ಈಗಿನ ಸಾಮ್ರಾಜ್ಯ ಬಸವಣ್ಣನ ಸಾಮ್ರಾಜ್ಯ ಅದು. ಹೀಗೆ ಮಹಾದೇವಿ ಅಕ್ಕನಿಗೆ ದಿವಸ ದಿವಸಕ್ಕೆ ಆನಂದ ಉಂಟಾಗ್ತಾ ಇದೆ, ಪರವಶರಾಗ್ತಾ ಇದ್ದಾರೆ. ಹೇಗೆ ಪ್ರಯಾಣದ ಪಥ ಚಿಕ್ಕದಾಗ್ತಾ ಇತ್ತು, ಒಂದು ಕಲ್ಯಾಣ ಹತ್ರ ಆಗ್ತಾ ಇತ್ತು, ಅಷ್ಟು ಉತ್ಸಾಹದ ಬೊಗ್ಗೆ ಪುಟಿತಾ ಇತ್ತು, ಉತ್ಸಾಹ ನೂರು ಮಡಿ ಆಗ್ತಾ ಇತ್ತು. ಕನಸಿನಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಲ್ಯಾಣ, ಬಸವಣ್ಣ, ಅನುಭವ ಮಂಟಪ ಇವೇ ತುಂಬಿಕೊಂಡಿದ್ದಾರೆ. ಹೀಗೆ ಮುಂದೆ ಸಾಕ್ತಾ ಮಹಾದೇವಿ ಅಕ್ಕ ಈಗ ಇನ್ನೂ ಧ್ಯಾನಾಸಕ್ತರಾಗೋದು, ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗೋದು, ಹಾಗಾಗಿ ಸಂತೋಷ ಆಗ್ತಾ ಇತ್ತು. ಹಾಗೆ ಬರ್ತಾ ಕಲಬುರಗಿಯಿಂದ ಮುಂದಕ್ಕೆ ಮಹಾಗ್ರಾಮ, ಅದನ್ನೇ ಹೇಳ್ತಿದ್ನಲ್ಲ, ಮಹಾಗಾಂವ್, ಈಗಲೂ ಅಂತ ಮಹಾಗಾಂವ್ ಅಂತ. ಹಾಗೂ ಬ್ರಿಟಿಷರ ಪ್ರಭಾವ, ಮರಾಠರ ಪ್ರಭಾವ, ಇಸ್ಲಾಂ ದೊರೆಗಳ ಆಳಿದ್ರಿಂದ ಮಹಾಗ್ರಾಮ ಹೋಗೇನಾಗಿದೆ, ಇವಾಗ ಮಹಾಗಾಂವ್ ಆಗಿದೆ. ಮಹಾಗ್ರಾಮಕ್ಕೆ ಬರ್ತಾರೆ. ಆ ಮಹಾಗ್ರಾಮದ ಹೊರವಲಯದಲ್ಲಿ 2 ಹಳ್ಳಗಳು, ನದಿಗಳು, ಸಣ್ಣ ನದಿಗಳು, ಗಂಡು ತೊರೆ ಮತ್ತು ಬೆಣ್ಣೆ ತೊರೆಗಳು. ತೊರೆ ಅಂದರೆ ನದಿ. ಹುಟ್ಟಿ ಬಂದು ಅಲ್ಲಿ ಸಂಗಮವಾಗ್ತಕ್ಕಂಥ ಜಾಗ. ಕೂಡ್ಕೊಳ್ತವೆಲ್ಲರೂ. ಅಲ್ಲಿ ಅರಣ್ಯ ಸಂಪತ್ತು ದಟ್ಟವಾಗಿರುತ್ತೆ. ಸೂರ್ಯ ಆಗಲೇ ಇನ್ನೇನು ಮುಳುಗುವ ಸ್ಥಿತಿಗೆ 2 ಮಾರು ದೂರದಲ್ಲಿ ಇರ್ತಾನೆ. ಅಲ್ಲೇ ಒಂದು ಸ್ವಲ್ಪ ಅರಣ್ಯ ದಟ್ಟವಾದ ಪ್ರದೇಶದಲ್ಲಿ ಒಂದು ಹಾಸು ಬಂಡೆಯ ಮೇಲೆ ನಿಂದು ಪೂಜೆಗೆ ಕೂತ್ಕೊಂತಾನೆ. ಪೂಜೆ ಮಾಡ್ತಾ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗುತ್ತೆ. ಸಮಾಧಿ ಸ್ಥಿತಿ ಅಂದರೆ ಅದೊಂದು ದಿವ್ಯ ಸ್ಥಿತಿ. ನೀವು ಮಕ್ಕಳಿಗೆ ನಿದ್ದೆ ಮಾಡ್ತಿರ್ತೀರಲ್ಲ ಸಣ್ಣ ಹುಡುಗ, ರಾತ್ರಿ ಮಲಗಿದ್ದಷ್ಟೇ ಗೊತ್ತಿರ್ತದೆ ನಿಮಗೆ, ಬೆಳಗಾಗೋದು ಇಷ್ಟು ಬೇಗ ಬೆಳಗಾಯ್ತ ಅಂತಿರ್ತೀವಿ. ನೀವೊಂಥರ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತೀರ. ಅಂತಹ ಸ್ಥಿತಿ ಪ್ರಾಪ್ತಿ ಆಗ್ತಾ ಇದೆ ಮಹಾದೇವಿಗೆ. ಸಂಜೆ ಕವಿತಾ ಇದೆ. ಎಚ್ಚರವಾದಾಗ ಕಣ್ಬಿಟ್ಟು ನೋಡ್ತಾಳೆ, 2 ಮುತ್ತೈದೆಯರು ಕೂತಿದ್ದಾರೆ. ತಲೆ ಮೇಲೆ ಸೆರಗು ಹೊತ್ತುಕೊಂಡು, ಕೊಡಗಳಲ್ಲಿ ನೀರು ತುಂಬಿಕೊಂಡು ಕೂತಿದ್ದಾರೆ. ಯಾರವ ನೀನು ಅಂತ ಕೇಳ್ತಾರೆ. ನಾವು ಈ ಊರಿನ ಲಿಂಗನಗೌಡರು ಸೊಸೆಯವ, ನನ್ನ ಹೆಸರು ಕಲ್ಯಾಣಮ್ಮ, ಈಕೆ ನನ್ನ ಓರಗಿತ್ತು, ಏನಂತೀರಿ ಓರಗಿತ್ತಿನ ನಗೆಣ್ಣಿ ತಂಗಿ ನೆಗೆಣ್ಣಿ, ಈಕೆ ನನ್ನ ತಂಗಿ ಈರಮ್ಮ. ಯಾಕವ್ವ ಕೂತಿದ್ದೆಲ್ಲ, ಮನೆಗೆ ಹೋಗ್ಲಿಲ್ಲ ಅಂತ ಕೇಳ್ತಾನೆ. ನೀರಿಗೆ ಅಂತ ಬಂದಿದ್ವಿ ತಾಯಿ, ಸಿಹಿ ನೀರನ್ನು ತುಂಬಿಕೊಂಡು ಹೊರಟಿದ್ವಿ, ನಿಮ್ಮನ್ನು ನೋಡಿದ್ವಿ, ಯಾರೋ ಮಹಾಯೋಗಿ ತಾಯಿ ಬಂದಿದ್ದಾಳೆ ಅಂತ ಅನ್ನಿಸ್ತು. ನಿಮ್ಮನ್ನು ನೋಡಿ ಮಂತ್ರ ಮುಗ್ಧರಾಗಿ ಕೂತ್ಬಿಟ್ವಿ ತಾಯಿ, ಬನ್ನಿ ನಮ್ಮ ಮನೆಗೆ ಹೋಗೋಣ. ಬೇಡವ, ನಾನಿವತ್ತು ಇಲ್ಲೇ ಅರಣ್ಯದಲ್ಲಿ ಈ ನದಿ ದಂಡೆಯ ಮೇಲೆ ಬೆಳದಿಂಗಳ
ಆನಂದವನ್ನು ಅನುಭವಿಸ್ಬೇಕು ಅಂತ ಮಾಡಿದ್ದೀನಿ. ನಿನ್ನೆ ನೀವು ಬೆಳದಿಂಗಳ ಆನಂದ ಅನುಭವಿಸಿದ್ರ? ಪಾದಯಾತ್ರೆಯಲ್ಲಿ ಇತ್ತ ಬೆಳದಿಂಗಳ ದಿನ ಏನ್ರ ಮಕ್ಕಳೇ ಬಂದಿದ್ದವ್ರು ಇಲ್ವಾ? ಈ ಮಕ್ಳು ಯಾರು ಬಂದೇ ಇಲ್ಲ? ಮಕ್ಳು ಮಲಗಿಬಿಟ್ರೆ ನಾವು ಪಾದಯಾತ್ರೆಗೆ ಹೋದವರೆಲ್ಲ ಸುಸ್ತಾಗಿ ಮಲ್ಕೊಂಡೇ ಬಿಟ್ಟಾರ. ಬೆಳದಿಂಗಳಲ್ಲಿ ನಾನು ಕಾಲ ಕಳಿಬೇಕು ಅಂತ ಇದ್ದೀನಮ್ಮ. ಆದ್ದರಿಂದ ನೀವೆಲ್ಲ ಮನೆಗೆ ಹೋಗಿ, ಇಲ್ಲ ತಾಯಿ ದಯಮಾಡಿ ತಾವು ಬರಲೇಬೇಕು. ನಮ್ಮ ಮಾವನವರು ಲಿಂಗನಗೌಡರು ಬಸವಣ್ಣಪ್ಪನವ್ರ ಭಕ್ತರು, ಅವರು ವಚನಗಳನ್ನು ಓದ್ತಿರ್ತಾರೆ, ಅನುಭವ ಗೋಷ್ಠಿಗಳನ್ನು ಮಾಡ್ತಿರ್ತಾರೆ. ತಾವು ನಮ್ಮ ಮನೆಗೆ ಬಂದು ಅನುಭವ ಗೋಷ್ಠಿ ಮಾಡಿ ತಾಯಿ ಅಂತ ಕೇಳ್ತಾರೆ. ಅವರ ಭಕ್ತಿಪೂರ್ವಕವಾದ ಬೇಡಿಕೆಗೆ ಮಹಾದೇವಕ್ಕನಿಗೆ ಇಲ್ಲ ಅನ್ನೋಕ್ಕೆ ಸಾಧ್ಯ ಆಗೋದಿಲ್ಲ. ಎದ್ದು ಜೋಳಿಗೆಯನ್ನು ಹೆಗಲಿಗೆ ಏರಿಸಿಕೊಂಡು ಅವರಿಬ್ಬರು ಬೆನ್ನು ಹತ್ತಿ ಹೋಗ್ತಾರೆ. ಮನೆಗೆ ಹೋದರೆ ಲಿಂಗನಗೌಡರಿಗೆ ತುಂಬ ಸಂತೋಷ ಆಗುತ್ತೆ. ಎಂಥ ಒಳ್ಳೆಯ ನನ್ನ ಸೊಸೆದಿರು, ಒಬ್ಬ ಮಹಾಯೋಗಿಯನ್ನ ಕರ್ಕೊಂಬಂದ್ಬಿಟ್ರಲ್ಲ ಅಂತೇಳಿ ತುಂಬ ಸಂತೋಷ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಪರಿಚಯ, ಗೌಡರು ಬಗ್ಗೆ ಮಹಾದೇವಿಯಕ್ಕ ತಿಳ್ಕೊಂಡು ತುಂಬ ಸಂತೋಷ ಆಗುತ್ತೆ. ಮುಂಜಾವದಲ್ಲಿ ಮಹಾದೇವಿಯಕ್ಕನಿಗೆ ಎಚ್ಚರ ಆಗಿದೆ. ಬೆಳ್ಳಿ ಚುಕ್ಕೆ ಮೂಡಕ್ಕೆ ಮುಂಚೆನೆ ಅವರ ಮನೆಯಲ್ಲಿ ಘಂಟಾ ನಾದ ಬಂತು. ಧೂಪದ ಪರಿಮಳ, ಕರ್ಪೂರದ ಕಂಪು ಮಹಾದೇವಿಯಕ್ಕನ ಮೂಗಿಗೆ ಬಡಿತು. ತುಂಬ ಸಂತೋಷ ಆಯಿತು ಮಹಾದೇವಿಯಕ್ಕನಿಗೆ. ಅಪ್ಪ ಬಸವಣ್ಣ ಎಂಥ ಕ್ರಾಂತಿ ಮಾಡಿಬಿಟ್ಟಿಲ್ಲಪ್ಪ, ಮನೆಗಳನ್ನು ಅನುಭವ ಮಂಟಪಗಳನ್ನಾಗಿ ಮಾಡಿಬಿಟ್ಟಿಲ್ಲ. ಭೇದದ ತಾಣಗಳಾಗಿದ್ದಂತಹ ಗುಡಿಗಳನ್ನು ಬಿಡಿಸಿ ದೇಹವನ್ನೇ ದೇವಾಲಯ ಮಾಡಿಬಿಟ್ಟೆ, ಮನೆಯನ್ನೇ ಅನುಭವ ಮಂಟಪ ಮಾಡಿಬಿಟ್ಟೆ. ದೇವರನ್ನ ಹುಡುಕಿಕೊಂಡು ಅಲೆಯುವವರನ್ನ ಬಿಡಿಸಿ ದೇವರೇ ಅವರ ಭಕ್ತಿಗೆ ಹುಡುಕಿಕೊಂಡು ಬರುವ ಹಾಗೆ ಮಾಡಿಬಿಟ್ಟೆಲ್ಲ ಬಸವಣ್ಣ ಅಂತೇಳಿ ತುಂಬ ಸಂತೋಷ ಆಯಿತು. ಕಲ್ಯಾಣಮ್ಮ ಎದ್ದು ಸ್ನಾನ ಮಾಡಿ ನೋಡಿ, ಅವಾಗಲೇ 4 ಗಂಟೆಗಿಂತ ಮುಂಚೆ ಎದ್ದು ಜಳಕ ಮಾಡಿ ಪೂಜೆ ಮಾಡಿಕೊಂಡು ಬೀಸೋದಕ್ಕೆ ಅಂತೇಳಿ ಮೊರದಲ್ಲಿ ಜೋಳ ರಾಗಿ ತೆಗೆದುಕೊಂಡು ಬರ್ತಾಳೆ. ಸರಿ, ಈರಮ್ಮನ ಜೊತೆಗೆ ಬರ್ತಾಳೆ. ಆಕೆ ಈರಮ್ಮ ಹೊಸದಾಗಿ ಬಂದಿದ್ದು ಕಾಣುತ್ತೆ. ಕಲ್ಲಿಗೆ ನಮಸ್ಕಾರ ಮಾಡ್ತಾಳೆ. ಆವಾಗ ಈರಮ್ಮನಿಗೆ ಹೇಳ್ಕೊಡ್ತಾಳೆ, ಈರಮ್ಮ ಲಿಂಗಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ, ಎದೆ ಮೇಲೆ ಪರಮಾತ್ಮನ ಕುರುಹನ್ನ ಕೊಟ್ಟಿದ್ದಾನೆ ಬಸವಣ್ಣ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ, ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯೋವೆ, ಕಲ್ಗೇಕೆ ಕೈಯ ಮುಗಿಯೋವೆ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಎಂತ ಮಾತಾಡ್ತಾರೆ ನೋಡ್ರಿ. ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ. ಹೌದಾ, ಬಸವಣ್ಣ ಅಷ್ಟು ದೊಡ್ಡವ ಅಂತ ಕೇಳ್ತಾಳ ಈರಮ್ಮ. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ.
ಬಸವ ಕಾಯಕದ ಗುರು ಬೀಜ ಶಿವ ಮತಕ್ಕೆ ಬಸವ ಓಂಕಾರ ಶಿವನಾಮ ಬಸವ ಓಂಕಾರ ಶಿವನಾಮ ಹೇಳ್ತಾಳಕ್ಕೆ ಬಸವಣ್ಣ ಅಂದ್ರೆ ಸಾಮಾನ್ಯ ಅಲ್ಲವ, ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಭಕ್ತಿಯ ಬೀಜ, ಭಕ್ತಿಯ ವೃಕ್ಷ ಹುಲಸಾಗಿ ಬೆಳಿಬೇಕಾದ್ರೆ ಬಸವ ತತ್ವದ ಬೀಜವನ್ನು ಬಿತ್ಕೊಳ್ಬೇಕು. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ. ತೇಜ ಅಂದರೆ ಹೊಳಪು, ಪ್ರಕಾಶ, ಮುಕ್ತಿಯ ತೇಜ. ಬಸವ ಕಾಯಕದ ಗುರು ಬೀಜ. ನೋಡಿ, ಇದು ಬಹಳ ವಿಶೇಷ. ಬಸವಣ್ಣ ಬರೋಕ್ಕೆ ಮುಂಚೆ ಕಾಯಕ ಜೀವಿಗಳನ್ನು ಕೀಳಂತ ತಿಳ್ಕೊಂಡ್ಬಿಟ್ಟಿದ್ರು. ಇಲ್ಲ, ಬರೀ ಸನ್ಯಾಸ ಅಷ್ಟೇ ಪರಮಾತ್ಮನ ಒಲಿಸುವ ಸಾಧನ ಅಲ್ಲ, ಕಾಯಕವೂ ಪರಮಾತ್ಮನನ್ನು ಒಲಿಸುವ ಸಾಧನ. ಬಸವ ಕಾಯಕದ ಗುರು ಬೀಜ ಶಿವಮತಕ್ಕೆ ಬಸವ ಓಂಕಾರ ಶಿವನ. ಬಸವಣ್ಣನ ನಾಮ ಓಂಕಾರ ಶಿವಮತಕ್ಕೆ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ. ಹೇಳ್ತಾ ಇದ್ದಾಳೆ ಕಲ್ಯಾಣಮ್ಮ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ. ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ ಸೋಪಾನ, ಬಸವನೇ ಸಗ ಸೋಪಾನ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು. ಬಸವ ರಾಜ್ಯದ ಸಿರಿ. ಹೌದು, ಬಸವಣ್ಣನವರು ಬಿಜ್ಜಳನ ರಾಜ್ಯಕ್ಕೆ ಬಂದಮೇಲೆ ಸಿಂಹಾಸನದ ಕೆಳಗೆ ಹೂತಿಟ್ಟಂತಹ ಸುಮಾರು 60 ಕೋಟಿ ಸಂಪತ್ತನ್ನು ತೆಗೆಸಿಕೊಡ್ತಾರೆ ಒಂದು ಗುಪ್ತ ಲಿಪಿಯನ್ನು ಓದಿ. ಅಂದರೆ ಹಿಂದೆ ವಿಕ್ರಮಾದಿತ್ಯನ ಕಾಲಕ್ಕೆ ಸುವರ್ಣ ಯುಗ ಪ್ರಾಪ್ತಿಯಾಗಿದೆ. ಅಂತಹ ಸಂದರ್ಭದಲ್ಲಿ ಸಿಂಹಾಸನದ ಕೆಳಗೆ ನಿಧಿಯನ್ನು ಹೂತಿಟ್ಟಿರ್ತಾರೆ. ಕಷ್ಟ ಕಾಲ ಬಂದಾಗ ಅದನ್ನು ಬಳಸಬೇಕು ಅಂತ ಗುಪ್ತ ಲಿಪಿಯಲ್ಲಿ ಬರೆದಿಟ್ಟಿರ್ತಾರೆ. ಅದನ್ನು ಬಸವಣ್ಣನು ತೆಗೆಸಿಕೊಡ್ತಾರೆ. ಆದ್ದರಿಂದ ಮತ್ತೆ ಅಷ್ಟೇ ಅಲ್ಲ, ಬರೀ ತೆಗೆಸಿಕೊಟ್ಟರಲ್ಲ, ಗಮನಿಸ್ಬೇಕಿದನ್ನು. ಇನ್ನು ಬೇರೆಯವ್ರಿಗೆ ಯಾರಿಗೂ ಓದಕ್ಕಾಗಲ್ಲ ಲಿಪಿನ. ನಾಟಕದಲ್ಲಿ ಬರುತ್ತೆ ನೋಡ್ರಿ, ಕೊಂಡಿಮಾಚಾರ ಓದಕ್ಕೆ ಹೋಗ್ತಾನೆ, ಆಗಲ್ಲ ಬೇರೆಯವ್ರಿಗೆ. ಈಗ ಯಾರೋ ಧನದ ಮೇಲೆ ಆಸೆ ಇರೋರು ಬರೆದಿಟ್ಟಿರೋದು, ಸುಳ್ಳೆ ಏನೇನೋ ಅಂತಾರೆ. ಪುರಾತನ ಲಿಪಿ ತಜ್ಞರಾದಂತಹ ಬಸವಣ್ಣನವರು ಅದನ್ನು ಓದಿ ಸಿಂಹಾಸನದ ಕೆಳಗಿದ್ದಂತಹ ಆ ವಸ್ತುಗಳನ್ನು, ಬಂಗಾರವನ್ನು, ವಜ್ರ ವೈಡೂರ್ಯವನ್ನು ತೆಗೆದುಕೊಡ್ತಾರೆ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು. ಬರೀ ತೆಗೆಸಿಕೊಟ್ಟಾಗ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಏನಪ್ಪ ಅಂದರೆ, ಬಿಜ್ಜಳ ಹೇಳ್ತಾನೆ, ಬಸವಣ್ಣನವರೇ, ನಿಮ್ಮ ಕೃಪೆಯಿಂದ ನಮಗಿದು ಸಿಕ್ತು. ನೀವು ಈ ಲಿಪಿಯನ್ನು ಓದದೆ ಹೋಗಿದ್ರೆ ನಮಗೆಲ್ಲಿ ಸಿಕ್ತಿತ್ತು ಅದು. ಆದ್ದರಿಂದ ಇದರಲ್ಲಿ ನೀವು ಪಾಲುದಾರರು, ತೆಗೆದುಕೊಳ್ಳಿ ಇದರಲ್ಲಿ ಸ್ವಲ್ಪ ಭಾಗವನ್ನು ಅಂತ. ಆವಾಗ ಬಸವಣ್ಣನ ಒಂದು ಮಾತು ಹೇಳ್ತಾರೆ, ರಾಜರೇ, ಈ ಹಣ ನಿಮ್ಮದಲ್ಲ, ನಂದು ಅಲ್ಲ. ಕೊಡೋದಕ್ಕೆ ನಿಮಗೆ ಅಧಿಕಾರವಿಲ್ಲ, ತಗೊಳ್ಳೋದಕ್ಕೆ ನಾನು ಯೋಗ್ಯನಲ್ಲ. ಇದು ನಮ್ಮ ಪೂರ್ವಜರು ವಿಕ್ರಮಾದಿತ್ಯ ಮಹಾರಾಜರು ಗಳಿಸಿಟ್ಟಂತಹ ಹಣ.
ಇದು ಬಳಕೆ ಆಗಬೇಕಾಗಿದ್ದು ಯಾರಿಗೆ? ಪ್ರಜೆಗಳಿಗೆ. ನಾವು ಕೇವಲ ಯೋಜಕರು. ಇದು ಬಸವಣ್ಣವರು ನೋಡಿ, ಎಂಥ ಅದ್ಭುತವಾದಂಥ ಅರ್ಥಶಾಸ್ತ್ರಜ್ಞರು ಬಸವಣ್ಣವರು. ನಾವು ಕೇವಲ ಯೋಜಕರು, ಪ್ರಾಯೋಜಕರಲ್ಲ. ನಾವು ಪ್ರಯೋಜನಕಾರಿಗಳು ಅಲ್ಲ. ನಾವು ಪ್ರಯೋಜನಕಾರಿಗಳಾಗಬಾರ್ದು, ದುಡ್ಡು ತಗೋಬಾರ್ದು. ನೋಡಿ, ಅವತ್ತಿನಿಂದಲೇ ಬಸವಣ್ಣವರು ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಾದ ಕ್ರಮಗಳನ್ನು ಅನುಸರಿಸ್ತಾರೆ. ಅಂದರೆ ಬಡವರ ಪರವಾಗಿ ನಿಲ್ತಾರೆ. ಶ್ರೀಮಂತರಿಗೆ ಹೊಸ ಹೊಸ ತೆರಿಗೆಗಳನ್ನು ಹಾಕಿ ಅವರಿಂದ ತೆರಿಗೆಗಳನ್ನು ವಸೂಲಿ ಮಾಡಿ ಅದರ ಕಾರ್ಯಗಳನ್ನು ಮಾಡಿಸಿ ರಸ್ತೆಗಳನ್ನು ಚೆನ್ನಾಗಿ ಮಾಡ್ತಾರೆ, ಮರಗಿಡಗಳನ್ನು ಬೆಳೆಸ್ತಾರೆ, ಅಲ್ಲಲ್ಲಿ ಛತ್ರಗಳನ್ನು, ದಾಸೋಹ ಮಂಟಪಗಳನ್ನು, ದಾಸೋಹ ನಿಲಯಗಳನ್ನು ಕಟ್ಟಿಸ್ತಾರೆ. ಅಡ್ಡಾಡ್ತಕ್ಕಂಥವ್ರು ಹಾಗೆಲ್ಲ ನಡ್ಕೊಂಡೆ ಅಡ್ಡಾಡ್ಬೇಕಲ್ಲ. ಕುದುರೆ ಮೇಲೆ ಹೋಗಬೇಕು, ಆಯಾಸ ಆಗ್ತಿತ್ತು. ಚಕ್ರಿಗಳಲ್ಲಿ ಹೋಗಬೇಕು, ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ನಡೆಸ್ತಾರೆ. ಸಿದ್ದರಾಮೇಶ್ವರರ ಕಾರ್ಯಗಳನ್ನು ಬಸವಣ್ಣವರು ಮಾಡ್ತಾರೆ. ಆದರೆ ಮಾಡಿದೇನೆಂಬ ಭಾವ ಅವನಿಗಿಲ್ಲ. ಏನು ಹೇಳ್ತಾರೆ ಅವರು? ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನಂದ. ಮಾಡದೆ ಅನ್ನೋ ಭಾವ ಬಿಟ್ಟು ಮಾಡೋ. ಸಿದ್ದರಾಮೇಶ್ವರರು ನೀವು ಯಾಕೆ ಬಂಧನಕ್ಕೊಳಗಾದ್ರೆ ನಾನು ಮಾಡದೆ ಅನ್ನೋದಿತ್ತು. ಆದರೆ ಅವರು ಮುಂದೆ ತಿದ್ಕೊಂಡ್ರು ಅಲ್ಲಮ ಪ್ರಭುದೇವರ ಪ್ರಭಾವ. ಹೀಗೆ ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ್ಗದು ಸೋಪಾನ. ಬಸವಣ್ಣ ಅಂದ್ರೆ ಮಳೆ ಬೆಳೆ ಆಗ್ತಿತ್ತು. ಬಸವಣ್ಣನ ನೆನೆಸಿದ್ರೆ ಪ್ರಕಾಶ ಮೂಡ್ತಿತ್ತು, ನಿಜ ದೀಪ. ಹೊರಗಿನ ದೀಪ ಅಲ್ಲ ಇದು, ಒಳಗಿನ ದೀಪ, ಜ್ಞಾನ ಪ್ರಕಾಶ. ಬಸವನೇ ಸಗ್ಗ ಸೋಪಾನ. ಮುಂದೆ ಹೇಳ್ತಾಳಾಕೆ, ಶರಣರ ನೆನೆದರೆ ಸರಗಿಯ ಇಟ್ಟಂಗ, ಅರಳು ಮಲ್ಲಿಗೆ ಮುಡಿದಂಗ, ಅರಳು ಮಲ್ಲಿಗೆ ಮುಡಿದಂಗ ಕಲ್ಯಾಣ. ಶರಣರ ನೆನೆಯೋ ನನ ಮನವೇ, ಶರಣರ ನೆನೆಯೋ ನನ್ನ ಮನವೇ. ಹೇಳ್ತಾಳೆ, ಶರಣರ ನೆನೆದರೆ ಸರಗಿಯ ಇಟ್ಟಂಗ. ಶರಣರ ನೆನೆಸಿದ್ರೆ ಪರಿಮಳ, ಶರಣರ ನೆನೆಸಿದ್ರೆ ಸಿಹಿ ಉಂಡಂಗೆ, ಅರಳು ಮಲ್ಲಿಗೆ ಮುಡಿದಂಗೆ, ಅರಳೆದ ಮಲ್ಲಿಗೆ ಹೂ ಮುಡಿದಂಗೆ ಕಲ್ಯಾಣ. ಶರಣರ ನೆನೆಯೋ ನನ್ನ ಮನವೇ. ಕೊನೆಗೆಲ್ಲ ಬೀಸಿ ಆಯಿತು. ಆದ ಮುಕ್ಕಿಗೆ ಶರಣು, ಗೋಧಿ ಕಲ್ಲಿಗೆ ಶರಣು, ಓಂ ನಾಮದಯ್ಯಗ ಶಿವ ಶರಣು, ಓಂ ನಾಮದಯ್ಯಗ ಶಿವ ಶರಣು ಬಸವಣ್ಣ. ನಿಮ್ಮ ಪಾದಕ ಶಿವ ಶರಣು, ನಿಮ್ಮ ಪಾದಕ ಶಿವ ಶರಣು. ಆದ ಮುಕ್ಕಿಗೆ ಶರಣು ಅಂದ್ರೆ ಇಟ್ಟು ಬೀಸಿಕೊಡ್ತು, ಎಲ್ಲ ಸುರಿಸ್ತು, ಹಿಟ್ಟನ್ನ ಮುಕ್ಕು ಅದು ಹಾಕೋದಿರುತ್ತಲ್ಲ. ಆದ ಮುಕ್ಕಿಗೆ ಶರಣು, ಗೋಧಿ ಕಲ್ಲಿಗೆ ಶರಣು, ಓಂ ನಮದಯ್ಯಗೆ ಶಿವ ಶರಣು. ಈ ಕಲ್ಲಿಗೆ ನಮಸ್ಕಾರ ಮಾಡೋದು ಯಾಕೆ ಅಂದ್ರೆ ಅದು ಕಾಯಕದ ಸಾಧನ. ಆ ಕಾಯಕ ಹೇಳ್ಕೊಟ್ಟವ್ರು ಓಂ ನಮದಯ್ಯ ಕಲ್ಯಾಣ ಬಸವಣ್ಣ, ಅವನಿಗೆ ಶರಣು ಅಂತ ಹೇಳಿ ಬೀಸೋದನ್ನು ನಿಲ್ಲಿಸ್ತಾರೆ. ಮಹಾದೇವಕ್ಕನಿಗೆ ಹಾಡುಗಳನ್ನು ಕೇಳಿ ಅವರ ಪೂಜೆಯನ್ನು ನೋಡಿ ಅಷ್ಟು ಬೇಗ ಎದ್ದು ಅವರ ಜೀವನವನ್ನು ಪ್ರಾರಂಭ ಮಾಡಿದ್ದು, ದೈನಂದಿನ ದಿನಚರಿಯನ್ನು ಪ್ರಾರಂಭ ಮಾಡಿದ್ದು ತುಂಬ ಸಂತೋಷ. ಬೆಳಗ್ಗೆ ಕಾಯಕದಿಂದ ಶುರುವಾಗ್ತಿತ್ತು, ರಾತ್ರಿ ಶಿವಾನುಭವದಿಂದ ಮುಕ್ತಾಯ ಆಗ್ತಿತ್ತು ಅವ್ರ ಮನೆಯಲ್ಲಿ. ವೇಳಾಪಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮದು ಹಿಂಗಾಗಬೇಕು. ನಮ್ಮ ಮಹಾಮನೆಯಲ್ಲಿ
ಹೀಗೆ ಶುರುವಾಗುತ್ತೆ. ಬೆಳಗ್ಗೆ ಪ್ರಾರ್ಥನೆಯೊಂದಿಗೆ ರಾತ್ರಿಯೂ ಪ್ರಾರ್ಥನೆಯೊಂದಿಗೆ ಈ ಥರ ಮುಕ್ತಾಯ ಆಗಬೇಕು. ಶಿವಾನುಭವದೊಂದಿಗೆ ಮುಕ್ತಾಯ ಆಗಬೇಕು. ಪ್ರತಿನಿತ್ಯದ ಜೀವನ ಆಗಿರಬೇಕು ಅಂತ ಬಯಸ್ತಾರೆ. ಈಗ ನೀವು ಬರೀ ಶ್ರಾವಣ ಮಾಸದಲ್ಲಿ ಅಷ್ಟು ಮಾಡ್ತಾ ಇದ್ದೀರಾ, ಸಂತೋಷ, ಅಷ್ಟಾದ್ರೂ ಮಾಡಿ. ಯಾಕಂದ್ರೆ ಕೆಲವು ಕಡೆ ಅಷ್ಟೂ ಇಲ್ಲ, ಶ್ರಾವಣ ಮಾಸವೂ ಇಲ್ಲ ಕೆಲವು ಕಡೆ. ಆದರೆ ನಾವು ಮಾಡಬೇಕು. ಮಾನವ ಜನ್ಮದಲ್ಲಿ ಹುಟ್ಟಿದ್ದು ಸಾರ್ಥಕವಾಗಬೇಕಾದ್ರೆ ಕಿವಿಗೆ ಶೃಂಗಾರ, ಶರಣನ ನುಡಿಗಳನ್ನು ಕೇಳುವುದು, ಶರಣರ ವಚನಗಳನ್ನು ಕೇಳುವುದು. ನಾನೇ ಹೇಳ್ತಾರೆ ಶಿವಾನುಭವ ಗೋಷ್ಠಿಯಲ್ಲಿ, ಕಣ್ಣಿಗೆ ಶೃಂಗಾರ ಶರಣರನ್ನು ನೋಡೋದು, ಕೈಗೆ ಶೃಂಗಾರ ದಾಸೋಹ ಮಾಡೋದು, ದಾನ ಮಾಡೋದು, ಕಾಲಿಗೆ ಶೃಂಗಾರ ಶರಣರ ಸತ್ಸಂಗಕ್ಕೆ ಧಾವಿಸೋದು. ಅಲ್ಲಿ ಶಿವಾನುಭವ ಗೋಷ್ಠಿಗಳು ನಡೀತಾ ಇದ್ದು, ಒಂದು ದಿನದ ಶಿವಾನುಭವ ಗೋಷ್ಠಿಯಲ್ಲಿ ಒಂದು ವಚನವನ್ನ ಮಹಾದೇವಕ್ಕೆ ಹೇಳಿದ್ರು. ಬಹಳ ಅದ್ಭುತವಾದ ವಚನ. ಅಗ್ನಿ ಸರ್ವವ್ಯಾಪಕವಾಗಿರುವಂತೆ, ಅವ್ರಿಗೆಲ್ಲ ತಿಳುವಳಿಕೆ ಬರಂಗೆ ಹೇಳ್ತಾರೆ. ಯಾಕೆ ಒಲೆ ಬೆಂಕಿ ಹಚ್ತಿದ್ರು, ಅಡಿಗೆ ಮಾಡ್ತಿದ್ರು. ಅದಕ್ಕೆ ಹೆಣ್ಮಕ್ಳಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕಲ್ಲ. ನೋಡವ, ನೀವು ಬೆಂಕಿ ಹಚ್ಚಿದಾಗ ಹೆಂಗೆ ಅದು ದಗ 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 ಉರಿತಾ 8 ದಿಕ್ಕಿಗೆ ಹರಡುತ್ತಿರ್ತದೆ, 9 ದಿಕ್ಕಿಗೆ ಹರಡುತ್ತಿರ್ತದೆ. ಮೇಲಿನೊಂದು ದಿಕ್ಕಿದೆಯಲ್ಲ, 9 ದಿಕ್ಕಿಗೆ ಹರಡುತ್ತಿರ್ತದೆ ಅಗ್ನಿ. ಅಗ್ನಿ ಸರ್ವವ್ಯಾಪಕವಾಗಿರುವಂತೆ ಚಿದ್ದು ಅಗ್ನಿ ರೂಪನಾದ ಶಿವನು ಸರ್ವವ್ಯಾಪಕನಾಗಿರ್ಪನು. ಹೃದಯ ಕಮಲವು ಮುಕುರದೋಪಾದಿಯಲ್ಲಿ ಪ್ರಕಾಶಿಸುತ್ತಿರುವುದು. ಆ ಕನ್ನಡಿಯೋಪಾದಿಯ ಹೃದಯ ಕಮಲದಲ್ಲಿ ವ್ಯಾಪಕನಾದ ಶಿವನು ಆತ್ಮನೆನಿಸಿಕೊಂಡು ಪ್ರತಿಬಿಂಬಿಸುತ್ತಿರ್ಪನು. ವೇದೋಪನಿಷತ್ ಗಾಯತ್ರಿ ಪ್ರಸಿದ್ಧವಾದಿ ರಹಸ್ಯ ಗುರುಪದೇಶದಿಂದ ತಿಳಿಯುವುದಯ್ಯ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಗ್ನಿ ಹೇಗೆ ಹಚ್ಚಿದ ಕೂಡಲೇ ಎಲ್ಲ ಕಡೆ ವ್ಯಾಪಿಸಿರುತ್ತದೋ ಹಾಗೆ ಚಿತ್ತು ಅಗ್ನಿ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರ ಚಿತ್ತದಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಹೃದಯ ಹೇಗಾಗಬೇಕಪ್ಪ ಅಂತಂದರೆ ಕನ್ನಡಿಯ ರೀತಿಯಲ್ಲ, ಮುಕುರ ಅಂದ್ರೇನು? ಕನ್ನಡಿ ಗೊತ್ತಾಗ್ತದೆ ನಿಮಗೆಲ್ಲ, ಮುಖ ನೋಡ್ಕೊಳ್ತಿರಲ್ಲ. ಮಿರರ್, ಬ್ರಿಟಿಷರು ಮಿರರ್ ಅಂದರೆ ಕನ್ನಡಿ. ಬ್ರಿಟಿಷರಲ್ಲ, ಮಿರರ್ ಅಂದರೆ ಬ್ರಿಟಿಷರಲ್ಲ ಕಣೋ. ಬ್ರಿಟಿಷರ ಭಾಷೆಯಲ್ಲಿ ಅದಕ್ಕೇನಂತಾರೆ ಮಿರರ್. ಅದಕ್ಕೆ ನೀವೊಂಥರ ಮರಿ ಬ್ರಿಟಿಷ್ ಇರ್ತಾನೆ ಈಗ ಹುಡುಗರಲ್ಲ, ಯಾಕಂದ್ರೆ ಇಂಗ್ಲೀಷ್ ಭಾಳ ಬಳಸ್ತಿರಲ್ಲ. ಅದಕ್ಕೆ ಮುಕುರದೋಪಾದಿಯಲ್ಲಿ ಅದು ಇರಬೇಕು. ನಮ್ಮ ಹೃದಯ ಕನ್ನಡಿ ರೀತಿಯಲ್ಲಿ ಆಗಬೇಕು. ಕನ್ನಡಿ ಮೇಲೆ ಧೂಳು ಕೂತಿತ್ತಂದ್ರೆ ಪ್ರತಿಬಿಂಬ ಕಾಣಿಸುತ್ತಾ? ಇಲ್ಲ. ಸ್ವಚ್ಛ ಇದ್ರೆ ಪ್ರತಿಬಿಂಬ ಕಾಣಿಸುತ್ತೆ. ಹಾಗೆ ನಮ್ಮ ಹೃದಯದಲ್ಲಿ ದುರ್ಗುಣಗಳು, ದುಶ್ಚಟಗಳು ಅದರಿಂದ ದುರ್ಬಲವಾಗಿದ್ದರೆ ಅಲ್ಲಿ ಪರಮಾತ್ಮನ ಪ್ರತಿಬಿಂಬ ಬೀಳೋದಿಲ್ಲ. ಪರಮಾತ್ಮನ ಪ್ರತಿಬಿಂಬ ಬೀಳಬೇಕಾದ್ರೆ ನಮ್ಮ ಹೃದಯವನ್ನು ಸಂಸ್ಕರಿಸಬೇಕು. ಆ ಹೃದಯವನ್ನು ಸಂಸ್ಕರಿಸ್ತಕ್ಕಂಥದ್ದೇ ಸಾಧನೆ ಅಂತ ತಿಳ್ಕೊಂಡು ಮಹಾದೇವಕ್ಕೆ ಹೇಳಿದಾಗ ಅವ್ರಿಗೆಲ್ಲ ಅತ್ಯಂತ ಸಂತೋಷ ಆಗುತ್ತೆ. ಕೆಲವು ದಿನಗಳ ಕಾಲ, 1 ವಾರ 10 ದಿವಸ ಆದಮೇಲೆ ಮಹಾದೇವಕ್ಕೆ ಹೊರಟು ನಿಲ್ತಾನೆ. ಎಲ್ಲ ಜನರು ಅಂದ್ರೆ ಅಷ್ಟೊತ್ತಿಗಾಗಲೇ ಮೊದಲೇ ಶಿವ ಅನುಭವಕ್ಕೆ ಬರ್ತಿದ್ರು ಅವ್ರ ಮನೆಗೆ. ಮಹಾದೇವಕ್ಕೆ ಬಂದಮೇಲೆ ಅವ್ರ ಮನೆಗೆ ಇನ್ನೂ ಜಾಸ್ತಿ ಹೆಚ್ಚು ಜನ ಬರೋಕ್ಕೆ ಶುರು ಮಾಡಿದ್ರು. ಅವರೆಲ್ಲರೂ ಕೇಳ್ಕೊಂಡು, ಇಲ್ಲ ತಾಯಿ, ತಾವು ಹೋಗಬಾರ್ದು, ಇಲ್ಲೇ ಉಳಿದ್ಬಿಡಿ. ಲಿಂಗನಗೌಡರಂತೂ ಸಾಷ್ಟಾಂಗ ನಮಸ್ಕಾರ ಹೇಳ್ಕೊಟ್ರು. ತಾಯಿ, ಯಾವ ಜನ್ಮದ ಪುಣ್ಯವೋ ನಮ್ಮ ಮನೆಗೆ ಬಂದ್ರಿ, ಇಲ್ಲೇ ಇದ್ಬಿಡಿ, ನಾವು ನಿಮಗೆ ಮಠ ಕಟ್ಸ್ಕೊಡ್ತೀವಿ, ನಾವೆಲ್ಲರೂ ಕೂಡಿ ಕಲ್ಯಾಣಕ್ಕೆ ಹೋಗಿ ಬರೋಣ. ಆವಾಗ ಮದುವೆ ಹೇಳ್ತಾರೆ, ಇಲ್ಲ ಗೌಡ್ರೆ, ನಾನು ಕಲ್ಯಾಣಕ್ಕೆ ಹೋಗಲೇಬೇಕು. ಕಲ್ಯಾಣಕ್ಕೆ ಹೋಗಲಾರದೆ ನನ್ನ ಜೀವನಕ್ಕೆ ಮುಕ್ತಿ ಇಲ್ಲ.
ಜಂಗಮ ನಿರಂತರವಾಗಿ ಸಂಚಾರಿಯಾಗಿರಬೇಕು, ಒಂದು ಕಡೆ ನಿಲ್ಲಬಾರದು. ನದಿ ಅಥವಾ ನೀರು ನಿಂತರೆ ಮಲತು ಬಿಡುತ್ತೆ ಗೌಡ್ರೆ, ಹಾಗೆ ಜಂಗಮ ನಿಲ್ಲಬಾರದು, ಮೋಹ ಬೆಳೆಯುತ್ತೆ ಅಂದಾಗ ಗೌಡ್ರು ಹೇಳ್ತಾರೆ, ಯಾಕೆ ತಾಯಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ನಿಲ್ಲಿಸೋದಿಲ್ವಾ? ಎಷ್ಟು ಜನರಿಗೆ ಪ್ರಯೋಜನ ಆಗಲ್ಲ, ನಾವು ನಿಮಗೆ ಮಠ ಕಟ್ಟಿಕೊಡ್ತೀವಿ, ಇಲ್ಲೇ ಇರಿ ಅಂದಾಗ ಅದು ಬಸವಣ್ಣನಂಥವ್ರಿಗೆ, ನನ್ನಂಥವ್ರಿಗಲ್ಲ. ನನ್ನ ಜೀವನದ ಗುರಿ ಪರಮಾತ್ಮ ಸಾಗರವನ್ನು ಸೇರೋದು ದೊಡ್ಡದು. ದಯವಿಟ್ಟು ತಡಿಬೇಡಿ, ಬಸವಣ್ಣನ ಪಾದ ದರ್ಶನ ಮಾಡಿ ಮುಂದೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಬೇಕು ನಾನು ಅಂದಾಗ ಗೌಡ್ರು ಹೇಳ್ತಾರೆ, ತಾಯಿ ನಿಮ್ಮ ಸ್ಮರಣಾರ್ಥವಾಗಿ ನೀವು ಕೂತಿದ್ದಂಥ ಪೂಜೆಗೆ ಕೂತಿದ್ದಂತಹ ಜಾಗದಲ್ಲಿ ನಾವು ನಿಮ್ಮ ಹೆಸರಲ್ಲಿ ಗುಡಿ ಕಟ್ತೀವಿ ಅಂತೇಳಿ ಗುಡಿ ಕಟ್ತಾರೆ. ಈಗಲೂ ಮಹಾಗ್ರಾಮದಲ್ಲಿ ಧವನದ ಹುಣ್ಣಿಮೆ ಬರುತ್ತಲ್ಲ, ಯುಗಾದಿ ಆದ್ಮೇಲೆ ಬರ್ತದಲ್ಲ, ನೀವು ಹನುಮ ಜಯಂತಿ ಮಾಡ್ತಾರೆ ಕಣ, ಆ ಧವನದ ಹುಣ್ಣಿಮೆನೇ ಅಕ್ಕಮಹಾದೇವಿ ಜಯಂತಿ. ಅಲ್ಲಿ ಜಾತ್ರೆ ಆಗತ್ತೆ, ಮಹಾದೇವಿ ಅಕ್ಕನ ಮೂರ್ತಿಯನ್ನೇ ಇಟ್ಟು ತೇರು ಮಾಡ್ತಾರೆ. ಗೌಡರು ಮಹಾದೇವಿ ಅಕ್ಕನ ಸ್ಮರಣೆಯನ್ನು ಉಳಿಸ್ಕೊಳ್ತಾರೆ. ಮುಂದೆ ಮಹಾದೇವಿ ಅಕ್ಕ ಅವರಿಂದ ಬೀಳ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಬಂದಮೇಲೆ ಕಲಬುರಗಿ ಭಾಗಕ್ಕೆ ಬಂದಮೇಲೆ ಅಥವಾ ಇನ್ನು ಮುಂಚೆನೆ ಆಕೆಗೆ ಕಷ್ಟನೇ ಇಲ್ಲ, ಭಿಕ್ಷಕ್ಕೆ ಹೋಗೋ ಅಗತ್ಯನೇ ಬೀಳ್ತಾ ಇರಲಿಲ್ಲ. ಯಾವುದೇ ಊರಿಗೆ ಹೋದ್ರೂ ಕೂಡ ಅಲ್ಲಿ ಪಾರುಪತ್ಯಗಾರರು ಅಂತ ಇರ್ತಿದ್ರು, ಪಾರುಪತ್ಯದಾರರು ಅಂತೇಳಿ, ಅಂದ್ರೆ ಗಮನಿಸ್ತಿದ್ರು ಅವರು. ಯಾರೋ ಹೊಸಬರು ಬಂದರೆ ಪಾರುಪತ್ಯದಾರರು ಅಂದ್ರೆ ಊರು ದಾಟ್ತಾ ಇರ್ಬೇಕಾದ್ರೆ ಅವ್ರು ಹೊಸಬರು ಇದ್ರೆ ಅವ್ರು ಮಾತಾಡ್ಸೋರು, ಯಾವರಿಂದ ಬಂದ್ರಿ ನೀವು, ಎಲ್ಲಿಗೆ ಹೋಗಬೇಕು, ಏನಾದರೂ ಸಹಾಯ ಸಹಕಾರ ಬೇಕಾಗಿತ್ತ, ಮಹಾದೇವಿ ಮಾತಾಡಿಸ್ತಿದ್ರು. ಕರ್ಕೊಂಡೋಗಿ ಅಲ್ಲಲ್ಲಿ ದಾಸೋಹ ಧಾಮಗಳು ಅಂತ ಇದ್ರು. ಏನಂತ ಕರಿತಿದ್ರು ಅದಕ್ಕೆ? ದಾಸೋಹ ಧಾಮಗಳು ಅಂದ್ರೆ ದಾಸೋಹದ ಮನೆಗಳು. ಈಗ ನೀವು ಹೋಟೆಲ್ ಅಂತ ಮಾಡ್ತಿರಲ್ಲ, ಅವಾಗ ಹೋಟೆಲ್ ಕಲ್ಪನೆ ಇರಲಿಲ್ಲ, ಧರ್ಮಶಾಲೆಗಳು ಅಂತ ಇರ್ತಿದ್ವು, ದಾಸೋಹ ಧಾಮಗಳು ಅಂತ ಇರ್ತಿದ್ವು. ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಕೆಲವರೆಲ್ಲ ಅವತ್ತು ಯಾರ್ಯಾರು ಬಂದಿರ್ತಿದ್ರು ಎಲ್ಲರೂ ಕೂತ್ಕೊಳ್ತಿದ್ರು, ಮಹಾದೇವಿ ಅಕ್ಕನಿಂದ 4 ವಚನಗಳನ್ನು ಕೇಳ್ತಿದ್ರು, ಎಲ್ಲರೂ ಆನಂದವಾಗಿ ಪ್ರಸಾದ ಮಾಡ್ತಿದ್ರು, ಪೂಜೆ ಮಾಡ್ಕೊಳ್ತಾ ಇದ್ರು. ಹೀಗೆ ದಾಸೋಧಾಮಗಳು ನಡೀತಾ ಇರಬೇಕಾದ್ರೆ ಮಹಾದೇವಿ ಅಕ್ಕನಿಗೆ ಬಹಳ ಸುಲಭವಾಗ್ತಾ ಇರುತ್ತೆ, ಸಂತೋಷ ಆಗ್ತಿರುತ್ತೆ. ಒಂದು ದಾಸೋಧಾಮದಲ್ಲಿ ಕೇಳ್ತಾನೆ, ಅಣ್ಣ ಏನು ಈ ದಾಸೋಧಾಮಗಳು ಅಂತ ಮಾಡ್ತಿರಲ್ಲ, ಇಲ್ಲಿ ಕೆಲವರು ಸುಮ್ಮನೆ ಕೂತ್ಕೊಂಡು ಸೋಮಾರಿಗಳಾಗಿ ಊಟ ಮಾಡ್ಕೊತ ಇರ್ತಾರಲ್ಲ ಅಂತ. ಇಲ್ಲ ತಾಯಿ, ಆ ಥರದವ್ರಿಗೆ ಅವಕಾಶ ಇಲ್ಲ. ಇಲ್ಲಿ ಒಂದು ದಿನ ಉಚಿತವಾಗಿ ನಾವು ಪ್ರಸಾದ ಕೊಡ್ಬೋದು, 2ನೇ ದಿನ 3ನೇ ದಿನ ಅವಾಗಲೇ ಇರ್ತೀವಿ ಅಂದರೆ ದುಡ್ದು ಊಟ ಮಾಡಬೇಕು. ದಾಸೋಹಧಾಮಕ್ಕೆ ಹೊಲಗಳಿರ್ತವೆ, ಆ ಹೊಲದಲ್ಲಿ ಕಾಯಕ ಮಾಡಬೇಕು, ತಮ್ಮ ಅನ್ನಕ್ಕೆ ತಕ್ಕನಾದಂಥ ಪರಿಶ್ರಮ ಪಡಬೇಕು. ಆದ್ದರಿಂದ ಇದು ಸೋಮಾರಿಗಳ ತಾಣಗಳಲ್ಲ ಇವು ಅಂತ ಹೇಳ್ತಾರೆ. ಇವು ಸೋಮಾರಿಗಳ ತಾಣಗಳಲ್ಲ, ಇವು ದಾಸೋಹಧಾಮಗಳು. ಹೌದು, ಉತ್ತರ ಕರ್ನಾಟಕದಲ್ಲಿ ಈಗಲೂ ದಾಸೋಹಧಾಮಗಳಿದ್ದಾವೆ. ಈಗೆಲ್ಲ ಯಾರೂ ಬರಲ್ಲ, ಈಗ ನೀವು ಕರೆದ್ರು ಬರಲ್ಲ. ಮೊದಲು ನೀವು ಕರೆಯಕ್ಕೆ ನಿಮಗೂ ಸಮಯ ಇರಲ್ಲ, ಅವರು ಬರೋಕ್ಕಾಗಲ್ಲ. ಮತ್ತು ಮಹಾದೇವಿ ಯಾಕಂತರ ಸಂಚಾರಿ ಜಂಗಮರಾಗಿ ಇವತ್ತು ಯಾರೂ ಬರಲ್ಲ. ಎಲ್ಲ ಜಂಗಮರು ಎಲ್ಲ ಸ್ವಾಮಿಗಳು ಇವತ್ತು ಕಾರಲ್ಲೇ ಬರೋದು. ಮತ್ತು ನಿರ್ದಿಷ್ಟವಾದ ಕಾರ್ಯಕ್ರಮ ಹಾಕ್ಕೊಂಡೇ ಹೊರಡ್ತೀವಿ. ಹಾಗಾಗಿ ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಅಡ್ಡಾಡಿ ಧರ್ಮ ಪ್ರಚಾರ ಮಾಡ್ತಕ್ಕಂಥವ್ರು ಈಗ ತುಂಬ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ. ಮಹಾದೇವಿ ಅಕ್ಕನಿಗೆ ಕೇಳಿ ಸಂತೋಷ ಆಗುತ್ತೆ. ಅವನು ಹೇಳ್ತಾನೆ, ಬಸವಣ್ಣನವರು ಮಾಡಿದ ಕ್ರಾಂತಿ ಹೇಗಿದೆ ಅಂದರೆ ತಾಯಿ, ಅರ್ಪಣೆಯು ಅನುಭವ ಹೆಪ್ಪುಗಟ್ಟಿತು ಲೋಕ, ಬೆಪ್ಪಾತು ನಾಕ ಕಾಯಕದ ಹಾಲು ಹೊಳೆಯು ತ್ಯಪ್ಪ ದಾಸೋಹತೆ ಇರುತ್ತಲ್ಲಿ. ನೋಡಿ, ಕಲ್ಯಾಣ ರಾಜ್ಯದಲ್ಲಿ ಹೇಗಿತ್ತಪ್ಪ,
ಅರ್ಪಣೆಯು ಅನುಭಾವ. ಹೆಪ್ಪುಗಟ್ಟಿತು ಲೋಕ, ಅರ್ಪಣೆ ಅಂತ ನಡೀತಿತ್ತು. ಅಂದ್ರೆ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ಕೂಡಲೇ ಅರ್ಚನೆ ಮಾಡಬೇಕು. ಸದಾಚಾರ ತತ್ವ ಹೇಳ್ತಾರೆ ಬಸವಣ್ಣವರು. ಪ್ರತಿಯೊಬ್ಬರು ಪೂಜೆ ಮಾಡ್ಕೋಬೇಕು. ಅರ್ಪಣೆ ಮಾಡೋದು ಅಂದ್ರೆ ಕಾಯಕ ಮಾಡಿಯೇ ದಾಸೋಹ ಮಾಡಿ ಪ್ರಸಾದ ಮಾಡ್ತಕ್ಕಂಥದ್ದು ಅರ್ಪಣೆ. ಅನುಭಾವ ಅಂದ್ರೆ ಪ್ರತಿಯೊಂದು ದಾಸೋಹದಲ್ಲೂ ರಾತ್ರಿ ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ಭಜನೆ ಮಾಡೋದು, ಸತ್ಸಂಗ ಮಾಡೋದು, ವಚನಗಳನ್ನು ಓದಿ ಅದನ್ನು ಅರ್ಥೈಸಿ ಹೇಳ್ತಕ್ಕಂಥ ಜನರು ಇರ್ತಿದ್ರು. ಅರ್ಪಣೆಯು ಅನುಭಾವ. ಹೆಪ್ಪುಗಟ್ಟಿತು ಲೋಕ. ಅರ್ಪಣೆ, ಕಾಯಕ, ದಾಸೋಹ, ಅನುಭವ ಗೋಷ್ಠಿಗಳಿಂದ ಲೋಕ ಕೈಲಾಸ ಆಯಿತು. ಈ ಲೋಕ ಕೈಲಾಸ ಆಯಿತು. ಸತ್ತ ಮೇಲೆ ಸಿಗೋ ಕೈಲಾಸ ಅಂತಿತ್ತಲ್ಲ, ಅದು ಬೆಪ್ಪಾತು. ನಾಕ ಅಂದ್ರೆ ಸ್ವರ್ಗ. ನಾಕ ಅಂದ್ರೆ ಸ್ವರ್ಗ. ಬೆಪ್ಪಾತು, ಅದೇ ಸ್ವರ್ಗಕ್ಕೆ ಹುಚ್ಚಿಡಿತು. ಯಾರು ಸ್ವರ್ಗಕ್ಕೆ ಹೋಗೋರಿಲ್ಲ ಅಂದ್ರೆ ಸ್ವರ್ಗ. ಈ ಕಲ್ಯಾಣವೇ ಕೈಲಾಸ ಆಗೋಗ್ಬಿಡ್ತು. ಕೈಲಾಸ ಯಾರಿಗೆ ಬೇಕಾಗಿತ್ತು? ಬೆಪ್ಪಾತು ನಾಕ ಕಾಯಕದ ಹಾಲು ಹೊಳೆಯು ತೆಪ್ಪ ದಾಸೋಹ ತೇಲುತ್ತದೆ. ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲ್ತಾ ಇದೆ. ಎಂಥ ಅದ್ಭುತವಾದ ಪರಿಕಲ್ಪನೆ ನೋಡಿ. ಸರ್ವಜ್ಞ ಕೂಡ ಹೇಳ್ತಾನೆ, ಈ ದಾಸೋಹ ಅನ್ನುವಂಥದ್ದು ಎಷ್ಟು ಒಳ್ಳೆಯದು, ಎಂಥ ಪುಣ್ಯ ಇದೆ ಅದರಲ್ಲಿ. ಒಂದು ಹೊಸ ಪರಿಕಲ್ಪನೆ ಕೊಡ್ತಾನೆ ಸರ್ವಜ್ಞ. ಬೆಂದುದನು ಬಿತ್ತಿ ಬೆಳೆ ಒಂದಿರನು ನಾ ಕಾಣೆ. ಬೆಂದುದನು ಬಿತ್ತಿ ಬೆಳೆ ಒಂದಿರನು ನಾ ಕಾಣೆ. ಬೆಂದುದನು ಬಿತ್ತಿ ಬೆಳೆದುಂಬ ದಾಸೋಹಿ ಇಂದು ಧನನಕ್ಕೂ ಸರ್ವಜ್ಞ. ನೀವು ಪ್ರಕೃತಿ ನಿಯಮದಲ್ಲಿ ಬೆಂದಿದ್ದನ್ನ ಯಾರು ಹೊಲದಲ್ಲಿ ಬಿತ್ತಕ್ಕಾಗತ್ತೇನಪ್ಪ? ಬಿತ್ತಿದ್ರೆ ಬೆಳೆ ಬರ್ತದ? ಭತ್ತನ ಕುದಿಸ್ಬಿಡೋದು. ಅವಲಕ್ಕಿ ಮಾಡುವಾಗ ಚುರುಮುರಿ ಮಾಡೋಕೆ ಕುದಿಸ್ತಾರಲ್ಲ, ಹಂಗೆ ಬೇಯಿಸ್ಬಿಟ್ಟು ಬಿತ್ತಿದ್ರೆ ಭತ್ತನ ಬರ್ತಾ ಇಲ್ಲ. ಬೆಂದುದನು ಬಿತ್ತಿ ಬೆಳೆ ಒಂದಿರನು ನಾ ಕಾಣೆ. ಬೆಂದುದನು ಬಿತ್ತಿ ಬೆಳೆದುಂಬ ದಾಸೋಹಿ ಇಂದು ಧನನಕ್ಕೂ ಸರ್ವಜ್ಞ. ದಾಸೋಹಿ ಆದವನು ಬೆಂದಿದ್ದನ್ನೇ ಬಿತ್ತುತ್ತಾನೆ. ಎಲ್ಲಿ ಬಿತ್ತುತ್ತಾನಪ್ಪ ಅಂದ್ರೆ ಹಸಿದವರ ಹೊಟ್ಟೆಯಲ್ಲಿ ಬಿತ್ತುತ್ತಾನೆ. ಪುಣ್ಯವನ್ನು ಬೆಳೀತಾನೆ ಅವನು. ಹಸಿದವ ಹೊಟ್ಟೆಗೆ ಅನ್ನವನ್ನು ಕೊಟ್ಟರೆ ಅದರಿಂದ ಪುಣ್ಯ ಬರ್ತದೆ. ನೆನೆ ಮನಸ್ಸರವ್ರು ಮಾಡಿಸಿದ್ರಲ್ಲ ದಾಸೋಹ, ಎಷ್ಟು ಸಂತೋಷ ಪಟ್ಟರು ಎಲ್ಲ. ಆ ಪುಟ್ಟ ದಾಸೋಹ ಕಾರ್ಯಕ್ರಮ, ಪುಟ್ಟ ದಾಸೋಹ ಕಾರ್ಯಕ್ರಮ. ಪಾದಯಾತ್ರೆ ಹೋಗಿದ್ವಿ ಹದ್ದಿನಗುಡ್ಡಕ್ಕೆ. ಅಲ್ಲಿ ಭಜನೆ ಮನ್ಸೂರಿಂದ ಹಿಡ್ಕೊಂಡು ಹದ್ದಿನಗುಡ್ಡ ತನಕ ಭಜನೆ ಮಾಡಿದರು. ಒಂದು ಕ್ಷಣ ಸಡಲ ಬಿಟ್ಟಿಲ್ಲ, ಸತತವಾಗಿ ಹಾಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಒಂದು 1 ಗಂಟೆ ಹಾಡಿದರು. ಹಾಗೆ ಆ ಹಾಡೋದು, ಶಿವಾನುಭವ ಮಾಡೋದು, ದಾಸೋಹ ಮಾಡೋದು. ಬೆಂದುದನು ಬಿತ್ತಿ ಬೆಳೆ ಬಂದಿರನು ನಾ ಕಾಣೆ. ಬೆಂದುದನು ಬಿತ್ತಿ ಬೆಳೆ ತುಂಬ ದಾಸೋಹಿ. ಅವನು ಹೇಗಾಗ್ತಾನಪ್ಪ ಅಂದರೆ ಸಾಕ್ಷಾತ್ ಶಿವಸ್ವರೂಪಿ ಆಗ್ತಾನೆ. ಮುಂದೆ ಹೇಳ್ತಾನೆ, ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಉಂಡು ತೇಗೀತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ಕಂಡ ಕಂಡಲ್ಲಿ ದಾಸೋಹ ಕಾಯಕದ ಖಂಡ ಜೀವನದ ಶಿವಮಾತು. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ. ಅಂದರೆ ಯಾರು ಕಲ್ಯಾಣ ರಾಜ್ಯದಲ್ಲಿ ಸೋಮಾರಿಗಳಿಗೆ ಅವಕಾಶನೇ ಇಲ್ಲ. ಪ್ರತಿಯೊಬ್ಬರು ಕಾಯಕ ಮಾಡ್ತಿದ್ರು. ಕಾಯಕ ಮಾಡಿ 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 ಆನಂದವಾಗಿ ಉಣ್ತಿದ್ರು. ಹಸಿವಿನ ಬಾಧೆ ಇಲ್ಲ. ಮೈ ಬಗ್ಸಿ ದುಡಿದು ಬೆವರು ಹರಿಸಿ ಬೆಳೆ ಬೆಳೀತಿದ್ರಲ್ಲ, ಅವರಿಗೆ ಕಾಯಿಲೆ ಬರ್ತಿರ್ಲಿಲ್ಲ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಖಂಡ ಕಂಡಲ್ಲಿ ದಾಸೋಹ. ಖಂಡ ಕಂಡಲ್ಲಿ ದಾಸೋಹ ಕಾಯಕದ ಖಂಡ ಜೀವನದ ಶಿವಮ. ಅಖಂಡ ಜೀವನದ ಶಿವ ಕಾಯಕ ಮತ್ತು ದಾಸೋಹಗಳೆರಡೂ ಸೇರಿದರೆ ಅದ್ಭುತವಾದಂಥ ಜೀವನದ ಪರಿಣಾಮ ಅಂತ ಕರೀತಾರೆ, ತೃಪ್ತಿ. ಅದಕ್ಕೆ ಬಸವಣ್ಣವ್ರ ಒಂದು ಕಡೆ ಹೇಳ್ತಾರೆ, ಹೆಂಗಿತ್ತಪ್ಪ ಕಲ್ಯಾಣ ಅಂದರೆ, ಕಲ್ಯಾಣದಲ್ಲಿ ನೀಡುವವರುಂಟು, ಬೇಡುವವರೇ ಇಲ್ಲ. ಬೇಡುವರಿಲ್ಲದೆ ನಾನು ಬಡವನಾದೆ. ಬೇಡುವರಿಲ್ಲದೆ ನಾನು
ಬಡವನಾದ ನೋಡ್ರಿ, ಎಲ್ಲರೂ ನೀಡೋರೇ ಆಗ್ಬಿಟ್ಟಿದ್ದಾರೆ, ಬೇಡವರೇ ಇಲ್ವಲ್ಲಪ್ಪ ನನ್ನ ಅಂತ ಬಸವಣ್ಣ. ಅವಾಗ ಮಾದೇವಕ್ಕೆ ಕೇಳ್ತಾರೆ, ಯಾರೊಬ್ಬ ಜಾಣ ಪಾರಪತ್ಯಗಾರ ಉತ್ತರ ಕೊಡ್ತಾ ಇದ್ದಾನೆ, ಇದನ್ನೆಲ್ಲ ಬಸವಣ್ಣನವರು ಹೇಗೆ ಸಾಧಿಸಿದ್ರು? ಇದೇನು ಯಾವುದಾದ್ರೂ ರಾಜದಂಡದ ಭಯದಿಂದಲೋ? ಆಗ ಅವ್ರು ಹೇಳ್ತಾನೆ, ಇಲ್ಲ ತಾಯಿ, ಇದು ರಾಜದಂಡದ ಭೀತಿಗೆ ಬರುವಂತಹ ಗುಣ ಅಲ್ಲ. ಬಸವಣ್ಣನವರು ಸ್ವತಃ ದಾಸೋಹಿಗಳು. ತಾವು ಏನನ್ನ ಜನರಿಂದ ನಿರೀಕ್ಷೆ ಮಾಡ್ತಾರೋ ಅದನ್ನ ಅವ್ರು ಮೊದಲು ಮಾಡ್ತಾರೆ. ಮೊದಲು ಅವ್ರು ಕಾಯಕ ಮಾಡ್ತಾರೆ. ಕಾಯಕ ಮಾಡಲಾರ್ದೆ ಎಂದು ಜೀವನ ಮಾಡೋದು. ಅವ್ರು ಬೆಳಗ್ಗೆ ಎದ್ದ ಕೂಡಲೇ ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಕಾಯಕ ಮಾಡ್ತಾರೆ. ಕಾಯಕ ಮಾಡಿ ನಿರಂತರ ದಾಸೋಹಿ. ಬಸವಣ್ಣವ್ರದ್ದೊಂದು ವಚನ ಇದೆ, ಆ ಪಾಠವನ್ನು ಮಾಡ್ತಾರೆ ಎಲ್ಲರಿಗೂ. ನೆಲ ನಗೆದು ಮಡುಗದಿರ, ನೆಲ ನುಂಗಿದಡೆ ಉಗುಳುವುದೇ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ, ಉಣ್ಣದೆ ಹೋಗದಿರ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸಲೇಬೇಕು, ಒಡವೆ ಸವೆಸಲೇಬೇಕು. ಕೂಡಲ ಸಂಗನ ಶರಣರಿಗೆ ಹಿಂದಿನ ಕಾಲದಲ್ಲಿ ಈಗೇನು ಬ್ಯಾಂಕಲ್ಲಿ ಇಟ್ಟು ಸಾಯ್ತೀರ ನೀವಲ್ಲ. ಆ ಕಡೆ ಧಾರವಾಡ, ಹುಬ್ಬಳ್ಳಿ, ಮುಂಬೈ, ಬೆಂಗಳೂರು ಎಷ್ಟೆಷ್ಟು ಕೋಟಿ. ಒಬ್ಬೊಬ್ರ ಮನೆ ದಾಳಿ ಮಾಡಿದ್ರೆ, ಆ ಚುನಾವಣೆ ಟೈಮಲ್ಲಿ ಒಬ್ಬರ ಮನೆ ದಾಳಿ ಮಾಡಿದ್ರಲ್ಲ, 500 ಕೋಟಿ ಸಿಗ್ತದೆ. ಮಷಿನ್ಗಳೇ ಸುಸ್ತಾಗೋಗ್ಬಿಟ್ರು ಒಂದು ಗಣಸವತಿ. ಮನುಷ್ಯರಲ್ಲ, ಮಷಿನ್ಗಳೇ ಕಾವು ಬಂದು ನಿಂತಾಗ ಸ್ಟಾಪ್ ಆಗುಂದೆ. ಏನಕ್ಕೆ ಬಂತಿದೆಲ್ಲ ಅವನ ಪಾಲಿಗೆ ಅದ್ರ ಕಾಗದ ಆಯ್ತು, ಅವನ ಪಾಲಿಗೆ ಎಲ್ಲವೂ ಮಣ್ಣಾಯ್ತು. ಅನ್ಯಾಯ ಮಾಡಿ ಸಂಗ್ರಹ ಮಾಡಬಾರ್ದು. ನೆಲನ ನಗೆದು ಮಡುಗದಿರ, ಬಸವಣ್ಣವ್ರು ಹೇಳ್ತಾರೆ ಅವತ್ತಿನ ಕಾಲಕ್ಕೆ. ನೆಲದಲ್ಲಿ ಹೂತಿಡ್ಬೇಡಪ್ಪ, ನೆಲ ನುಂಗಿದಡೆ ಉಗುಳುವುದೇ. ನೀನು ಮುಚ್ಚಿಟ್ಟು ಹೋಗಿರ್ತೀಯಲ್ಲ, ನೀನು ಸತ್ತ ಮೇಲೆ ನಿಮ್ಮವ್ರಿಗೆ ಯಾರಿಗಾರು ಕೊಡುತ್ತಾ? ನೆಲ ಉಗುಳುತ್ತಾ? ಇಲ್ಲ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ, ಉಣ್ಣದೇ ಹೋಗದಿರ. ಏನು ಗಳಿಸೋದು, ಕೆಲವರು ಬಂಗಾರ ಗಳಿಸೋದು ನೋಡಿ ನೋಡಿ ಮುಚ್ಚಿಡೋದು. ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ಉಳಿಸಂಗಿಲ್ಲ, ಪುಣ್ಯ ಮಾಡೋದು. ಇದ್ದು ಪುಣ್ಯದಿಂದ ಹಣ ಬರುತ್ತೆ, ಮತ್ತು ಪಾಪ ಮಾಡಿ ನರಕಕ್ಕೆ ಬೀಳೋದು ಬೇಡಪ್ಪ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿಗೆ ಒಡವೆಯ ಸವಸಲೇಬೇಕು. ಹೀಗೆ ಮನಃ ಪರಿವರ್ತನೆಯಿಂದ ಕ್ರಾಂತಿ ಮಾಡಿದ್ದಾರೆ. ಇದು ಬಸವಣ್ಣನವರ ಕ್ರಾಂತಿ. ಶಾಂತಿಯಿಂದ ಕ್ರಾಂತಿ, ಭಕ್ತಿಯಿಂದ ಕ್ರಾಂತಿ, ಜ್ಞಾನದ ಕ್ರಾಂತಿ ಬಸವಣ್ಣನವರ ಕ್ರಾಂತಿ. ಆದರೆ ವಿಧಿಯ ಅಣಕ, ಈ ಜಗತ್ತಿನ ದೌರ್ಭಾಗ್ಯ ಏನಪ್ಪ ಅಂದರೆ, ಇಂತಹ ಶಾಂತಿ, ಪ್ರೀತಿ, ಭಕ್ತಿ, ತ್ಯಾಗ, ಯೋಗಗಳಿಂದ ಕಟ್ಟಿದ ಕಲ್ಯಾಣ 3 ತಿಂಗಳಲ್ಲಿ ಕಟುಕರ ಕೇರಿ ಆಯ್ತಲ್ಲ. ಇದು ಈ ಕಾಲದ, ಈ ನಾಡಿನ ದುರಂತ ಅಂತಲೇ ಹೇಳಬಹುದು. ಹೀಗೆ ಬಸವಣ್ಣನವರು ಶಾಂತಿಯಿಂದ ಎಲ್ಲರನ್ನು ತಿದ್ದುತ್ತಾ ಇದ್ದಾರೆ. ತಾಯಿಯಿಂದಾಗ ಮಹಾದೇವಕ್ಕನಿಗೆ ತುಂಬ ಸಂತೋಷ ಆಗುತ್ತೆ. ಎಂತಹ ದಿವ್ಯ ಅವತಾರಿ ಬಸವಣ್ಣ, ಎಂತಹ ದಿವ್ಯ ಅವತಾರಿ ಬಸವಣ್ಣ ಅಂತ ತಿಳ್ಕೊಂಡು ಸಂತೋಷ ಆಗುತ್ತೆ. ಮಹಾದೇವಿಯಕ್ಕ ಕಲ್ಯಾಣದ ಕಡೆಗೆ ದಿನೇ 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 ನಡೀತಾ ಇದ್ದಾಳೆ. ಕೇವಲ 3-4 ದಿನದ ಹಾದಿ. ಆರಾಮಾಗಿ ನಡೆದ್ರೆ 3-4 ದಿನ, ಇಲ್ಲ ಅಂದರೆ ಮಹಾಕ್ರಮದಿಂದ 2 ದಿವಸಕ್ಕೆ ಕಲ್ಯಾಣಕ್ಕೆ ಹೋಗ್ಬೋದು. 2 ದಿವಸಕ್ಕೆ ಮಹಾದೇವಿಯಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ನಡೆದಿರುವಾಗ ಇನ್ನೇನು ಕಷ್ಟ. ಆದ್ದರಿಂದ ನಿಧಾನವಾಗಿ ದಾಸೋಹಧಾಮದಲ್ಲಿ ಉಳ್ಕೊಂಡು ಶಿವಾನುಭವ ಗೋಷ್ಠಿಗಳನ್ನು ಮಾಡ್ತಾ ಹೊರಟಿದ್ದಾಳೆ. ಮಹಾದೇವಿ ಅಕ್ಕನವರ ಆಶೀರ್ವಾದ, ಬಸವಣ್ಣನವರ ಆಶೀರ್ವಾದದಿಂದ ನಾವು ಶ್ರಾವಣ ಮಾಸದಲ್ಲಿ ಶಿವಾನುಭವ ಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಅವರ ಚರಿತ್ರೆಗಳನ್ನು ಇಟ್ಟುಕೊಂಡು, ಅವರ ವಚನಗಳನ್ನು ಇಟ್ಟುಕೊಂಡು ದಾಸೋಹ ಏನು ನಡೀತಾ ಇದೆ. ದಾಸೋಹಕ್ಕಾಗಿಯೂ ಚೆನ್ನಾಗಿ ಕೊಡ್ತಾ ಇದ್ದೀನಿ ನೋಡಿ. ಒಬ್ಬೊಬ್ರು 2-2 ಸಾವಿರ ಕೊಡ್ತಾ ಇದ್ದಾರೆ. ಅವರು ಬಹಳ ದೊಡ್ಡ ಶ್ರೀಮಂತರುಗಳೇನಲ್ಲ, ದೊಡ್ಡ ಸಾಹುಕಾರಗಳೇನಲ್ಲ ಅವರು.
ದುಡಿದರಲ್ಲಿ ದಾಸೋಹಕ್ಕೆ ಕೊಡ್ತಾರಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಇನ್ನೂ ಯಾರ್ಯಾರು ಕೊಡಬೇಕು ಅಂತ ಇದ್ದೀರಾ ಕೊಡಿ. ಜೊತೆಗೆ ಕೊನೆಗೆ ಶ್ರೀಶೈಲದ ಪ್ರವಾಸ. ಈಗಾಗಲೇ ನಿನ್ನೆ 8 ಜನ ಹೆಸರು ಬರೆಸಿದ್ದಾರೆ. ಪ್ರಾರಂಭ ದಿವಸನೇ 8 ಜನ ಹೆಸರು ಕೊಟ್ಟಿದ್ದಾರೆ. ಪ್ರಾಯಶಃ ಏನವರು ಎಲ್ಲಿಗೆ ಹೋಗಿ ಮುಟ್ತಾರೋ ಗೊತ್ತಿಲ್ಲ. ಇಷ್ಟು ಉತ್ಸಾಹ, ಇಷ್ಟು ಹುಮ್ಮಸ್ಸು ನಿಮ್ಮಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಅದು ಬಹಳ ಮುಂದಕ್ಕೆ ಹೋಗೋಕ್ಕೆ ಕಾಣಿಸ್ತದೆ. ಪರವಾಗಿಲ್ಲ, ಬಹಳ ಸಂತೋಷ. ನೀವೆಷ್ಟು ಜನ ಬಂದರೂ ಕೂಡ ನಾವು ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಮನ್ಸೂರವರು ಕೂಡ ನಿನ್ನೆ ಕೇಳಿದ್ರು, ಬೆಳ್ಳಿಗಟ್ಟಿಯವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಹಾಗಾಗಿ ಅವರ ಊರಲ್ಲಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಯರಿಕೊಪ್ಪದ ಅಮ್ಮ ಅಂತೂ ನೀಲಮ್ಮನ ಇಲ್ಲೇ ಉಳ್ಕೊಂಡಿದ್ದಾರೆ. ಇನ್ನು ಅವರು ಅವರಿಗೆ ಸುದ್ದಿ ಮುಟ್ಟಿಸ್ತಾರೆ. ಹುಲಿಕಟ್ಟಿ, ಕಣಿವೆನ್ನಾಪುರ 6 ಊರಿನ ಜನ. ಇನ್ನು ಧಾರವಾಡ ಹುಬ್ಳಿಯವರಂತೂ ಅವ್ರು ಬಿಡಲ್ಲ, ಅವರಿಗೆ ಸುದ್ದಿ ಹೋಗುತ್ತೆ. 8 ಊರವ್ರ ಜನ. ನೋಡೋಣ ಇನ್ನೂ ಯಾರ್ಯಾರು ಬರ್ತಾರೋ ಬರಬಹುದು. ಆದರೆ ಎಲ್ಲರಿಗೂ ನಾನು ಮತ್ತೆ ಹೇಳೋದೇನಪ್ಪ ಅಂದರೆ, ಶಿಸ್ತು ನಿಯಮಕ್ಕೆ ಬದ್ಧರಾಗಿರಿ, ಶಿಸ್ತು ನಿಯಮಗಳಿಗೆ ಬದ್ಧರಾಗಿರಿ ಅನ್ನುವ ಮಾತನ್ನು ಹೇಳ್ತಾ, ನಾಳೆ ನಿನ್ನೆ ಏನು ಪಾದಯಾತ್ರೆ ಮಾಡಿದ್ವಲ್ಲ, ಹದ್ದಿನಗುಡ್ಡಕ್ಕೆ ಪಾದಯಾತ್ರೆ ಮುಂದಿನ ತಿಂಗಳು ಕೂಡ ಇರುತ್ತೆ. ಮುಂದಿನ ತಿಂಗಳು ಹದ್ದಿನಗುಡ್ಡಕ್ಕೆ ಪಾದಯಾತ್ರೆ, ಬೆಳದಿಂಗಳ ಪಾದಯಾತ್ರೆ 14ನೇ ತಾರೀಕು ಶನಿವಾರ. 14ನೇ ತಾರೀಕು ಶನಿವಾರದ ದಿವಸ ಇದೆ. ಪ್ರಾಯಶಃ ಮುಂದಿನ ಹುಣ್ಣಿಮೆಯು ಸೋಮವಾರ ಬರಂಗೆ ಕಾಣಿಸ್ತಿದೆ. ಈ ಹುಣ್ಣಿಮೆ ನಾಳೆ ಇದೆಯಲ್ಲ, ನಾಳೆ ಸೋಮವಾರ ಇದೆ ಹುಣ್ಣಿಮೆ. ನಿನ್ನೆ ಅಂದರೆ ಹುಣ್ಣಿಮೆ ಹಿಂದಿನ ಶನಿವಾರ ಅಥವಾ ಹುಣ್ಣಿಮೆ ಮುಂದಿನ ಶನಿವಾರ ಪಾದಯಾತ್ರೆ ಇರ್ತದೆ. 9ವರೆಗೆ ಮಹಾಮನೆಗೆ ಬಂದ್ಬಿಡಿ ಬರೋರು. ಇಲ್ಲ ಅಂದ್ರೆ ಇಲ್ಲೇ ಇರ್ತೀವಿ ಅಂದರೆ 10ವರೆಗೆ ಸಿದ್ಧರಾಗಿರಿ. ನಾವು ಪ್ರಾಯಶಃ ಅಷ್ಟೊತ್ತಿಗೆ ನಾವು ಬೆಳ್ಳಿಗಟ್ಟಿ ಮಾರ್ಗವಾಗಿ ಬರ್ತೀವಿ. ಬರುವಾಗ ಹೋಗಬೇಕಾದ್ರೆ 2 ಕಿಲೋಮೀಟ್ರ್ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳೋಣ. ಆದರೆ ಬರುವಾಗ ಬೆಳ್ಳಿಗಟ್ಟಿ ಮಾರ್ಗವಾಗಿ ಬಂದರೆ ಅಲ್ಲಿಯೂ ಕೂಡ ಯಾರಾದ್ರು ಬರೋರಿಗೆ ಕರ್ಕೊಂಡು ಬರೋಣ. ಎಲ್ಲರೂ ಸೇರಿ ಪಾದಯಾತ್ರೆ ಮಾಡೋಣ. ಆ ರಾತ್ರಿಯ ಪಾದಯಾತ್ರೆ ಆನಂದದಾಯಕ, ಜೊತೆಗೆ ಆರೋಗ್ಯದಾಯಕ, ಶಕ್ತಿದಾಯಕ. ಈ ಆಧ್ಯಾತ್ಮ, ಪ್ರವಚನ, ಪುರಾಣ, ಶ್ರಾವಣ ಎಲ್ಲ ಇರೋದು ಏನಕ್ಕಪ್ಪ ಅಂದರೆ ನಮ್ಮ ತನುಮನಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ನಮ್ಮ ತನುಮನಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಪರಮಾತ್ಮನ ಒಲಮೆ ಆಗುತ್ತೆ. ಧೀರರಿಗೆ ಪರಮಾತ್ಮನ ಕೃಪೆ, ಹೇಡಿಗಳಿಗಲ್ಲ. ಸಶಕ್ತರಿಗೆ ಪರಮಾತ್ಮನ ಕೃಪೆ, ಅಶಕ್ತರಿಗಲ್ಲ, ಆಲಸಿಗಳಿಗಲ್ಲ. ಆದ್ದರಿಂದ ಶಕ್ತಿವಂತರಾಗೋಣ, ಭಕ್ತಿವಂತರಾಗೋಣ, ಪರಮಾತ್ಮನ ಕೃಪೆಯನ್ನು ಪಡೆದು ಆನಂದವನ್ನು ಗಳಿಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಇಷ್ಟು ಇವತ್ತಿನ ಪ್ರವಚನ. ಈಗ ಎಲ್ಲರೂ ಮಂಗಳವನ್ನು ಮಾಡೋಣ. ಆನಂತರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು. 1 ನಿಮಿಷ ನಿಂಗಣ್ಣ